ಓಕೆ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಒಂದು ಸಣ್ಣ ಕೌಟುಂಬಿಕ ಜಗಳ ಹೇಗೆ ಇಡೀ ವಂಶವೃಕ್ಷವನ್ನೇ ಕೋರ್ಟ್ ಕಟಕಟಗೆ ಎಳೆಯುವ ಒಂಥರ ಮೀನಿನ ಬಲೆಯಾಗಿ ಬದಲಾಗುತ್ತೆ ಅನ್ನೋದರ ಬಗ್ಗೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಚರ್ಚೆ ಮಾಡೋಣ. ಖಂಡಿತ. ಮದುವೆ ಮುರಿದು ಬಿದ್ದಾಗ ಕೇವಲ ಗಂಡನನ್ನಷ್ಟೇ ಅಲ್ಲದೆ ಇಡೀ ಸಂಬಂಧಿಕರ ಪಡೆಯನ್ನೇ ಕ್ರಿಮಿನಲ್ ಕೇಸ್ನಲ್ಲಿ ಸಿಲುಕ್ಸೋದು ಆಜ್ಕಲ್ ತುಂಬಾ ಕಾಮನ್ ಆಗಿದೆ ಅಲ್ವಾ? ಹೌದು. ಸೊ ಈ ಹಿನ್ನೆಲೆಯಲ್ಲಿ ನಾವು 2025ರ ಸುಪ್ರೀಂ ಕೋರ್ಟಿನ ಮಹತ್ವದ ಗೆದ್ದಂ ಝಾನ್ಸಿ ವಿರುದ್ಧ ಸ್ಟೇಟ್ ಆಫ್ ತೆಲಂಗಾಣ ಪ್ರಕರಣದ ದಾಖಲೆಗಳನ್ನು ನೋಡೋಣ. ಈ ಕೇಸ್ನಲ್ಲಿ ಏನಾಗುತ್ತೆ ಅಂದ್ರೆ, ಪ್ರೇಮಲತಾ ಮತ್ತು ಸ್ಯಾಮ್ಯುಯಲ್ ಅಂತ 2016ರಲ್ಲಿ ಮದುವೆ ಆಗ್ತಾರೆ. ಆಮೇಲೆ ಆ ಮಾಮೂಲಿಯಾಗಿ ವರದಕ್ಷಿಣೆ ಕಿರುಕುಳದ ಆರೋಪ ಶುರುವಾಗುತ್ತೆ. ಓಕೆ. ಜಗಳ ಎಲ್ಲಿ ಆಗಿದ್ದು? ನೋಡಿ, ದಂಪತಿಯ ಜಗಳ ನಡೆದಿದ್ದು ಚೆನ್ನೈ ಮತ್ತು ಪಾಂಡಿಚೇರಿಯಲ್ಲಿ. ಆದ್ರೆ ಆ ಎಫ್ಐಆರ್ನಲ್ಲಿ ಅವರು ಹೈದರಾಬಾದ್ನಲ್ಲಿದ್ದ ಗಂಡನ ಚಿಕ್ಕಮ್ಮ ಅಂದ್ರೆ ಗೆದ್ದಂ ಝಾನ್ಸಿ ಮತ್ತು ಆಕೆಯ ಮಗನ ಹೆಸರು ಕೂಡ ಸೇರಿಸ್ತಾರೆ. ಅರೆ, ಇದೇನು ಜಗಳ ಆಗಿದ್ದು ಚೆನ್ನೈನಲ್ಲಿ, ಆದರೆ ಸಂಬಂಧವೇ ಇಲ್ಲದ 100 ಕಿಲೋಮೀಟರ್ ದೂರದ ಹೈದರಾಬಾದ್ನಲ್ಲಿರೋ ಚಿಕ್ಕಮ್ಮನನ್ನ ಎಳೆದಿದ್ದಾರಾ? ಅದೇ ವಿಪರ್ಯಾಸ. ಸೆಕ್ಷನ್ 490A ಇರಬಹುದು ಅಥವಾ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಇರಬಹುದು. ಇವುಗಳನ್ನ ಹೇಗೆ ದುರ್ಬಳಕೆ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ದೂರಿನಲ್ಲಿ ಇದ್ದದ್ದು ಕೇವಲ ಒಂದೇ ಒಂದು ಅಸ್ಪಷ್ಟ ಸಾಲು. ಏನ್ ಗೊತ್ತಾ, ಹೀಗೆ ದೂರದ ಊರಿನಲ್ಲಿರುವ ಸಂಬಂಧಿಕರನ್ನ ಕೇವಲ ಊಹಾಪೋಹಗಳ ಆಧಾರದ ಮೇಲೆ ಎಳೆಯೋದು ಅಂದ್ರೆ ಅವರನ್ನ ಯುದ್ಧಭೂಮಿಗೆ ನೂಕಿದಂತೆ ಅಲ್ವಾ? ದೂರಿನಲ್ಲಿ ಅಂಥದ್ದೇನು ಬರ್ದಿದ್ರು? ದೂರಿನಲ್ಲಿ ಇದ್ದದ್ದು ಆ ಗಂಡನ ಇಚ್ಛೆಯಂತೆ ನಡೆಯಲು ಒತ್ತಾಯಿಸಿದ್ರು ಅಂತ ಮಾತ್ರ. ಇದನ್ನ ಕಾನೂನಿನಲ್ಲಿ ಸಾರಸಗಟು ಆರೋಪ ಅಥವಾ ಆಮ್ನಿಬಸ್ ಆರೋಪ ಅಂತಾರೆ. ಅಂದ್ರೆ ಸ್ಪಷ್ಟವಾಗಿ ಯಾವ ದಿನಾಂಕ, ಎಲ್ಲಿ ಏನ್ ಮಾಡಿದ್ರು ಅಂತ ಏನೂ ಇರ್ಲಿಲ್ವಾ? ಏನೇನೂ ಇಲ್ಲ. ಆದ್ರೂ ಕೂಡ ಆಘಾತಕಾರಿ ವಿಷಯ ಅಂದ್ರೆ, ಕೇವಲ ಈ ಒಂದೇ ಮಾತಿನ ಆಧಾರದ ಮೇಲೆ ಪೊಲೀಸರು ಆ ಚಿಕ್ಕಮ್ಮನ ಮೇಲೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ರು. ಸ್ವಲ್ಪ ತಡೀರಿ. ಪೊಲೀಸರು ತನಿಖೆ ಮಾಡಿ ಸಾಕ್ಷಿ ಇದೆ ಅಂತಾನೆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಕೋರ್ಟ್ ಮಧ್ಯಪ್ರವೇಶ ಮಾಡೋದು ಪೊಲೀಸರ ಕೆಲ್ಸನ ಅಣಕಿಸದಂತೆ ಆಗಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ನಿಸಬಹುದು. ಆದ್ರೆ ಇಲ್ಲಿ ಕುತೂಹಲಕಾರಿ ವಿಷಯ ಏನ್ ಗೊತ್ತಾ? ಒಮ್ಮೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಹೈಕೋರ್ಟ್ ಪ್ರಕರಣವನ್ನ ರದ್ದು ಮಾಡೋಕ ಆಗಲ್ಲ ಅನ್ನೋ ವಾದವನ್ನ ಸುಪ್ರೀಂ ಕೋರ್ಟ್ ಸಾರಾಸಗಟಾಗಿ ತಳ್ಳಿಹಾಕಿದೆ. ಓ ಹೌದಾ? 482 CRPC ಅಡಿಯಲ್ಲಿ ಅದನ್ನ ರದ್ದು ಮಾಡಬಹುದಾ? ಹೌದು. ಯಾಕಂದ್ರೆ ಒಂದು ಸುಳ್ಳು ಎಫ್ಐಆರ್ ಚಾರ್ಜ್ ಶೀಟ್ ಆಗಿ ಬದಲಾದ್ರೆ ಅದು ಕಾನೂನಿನ ದುರ್ಬಳಕೆಗೆ ತೀವ್ರತೆಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಇದನ್ನ ಸುಪ್ರೀಂ ಕೋರ್ಟ್ ಅಗ್ರಾವೇಟೆಡ್ ಅಬ್ಯೂಸ್ ಅಂತ ಕರೆದಿದೆ. ಕರೆಕ್ಟ್. ಅಂದ್ರೆ ಆ ಸುಳ್ಳು ಆರೋಪ ಇದ್ದರೆ ಅದನ್ನ ರದ್ದುಗೊಳಿಸುವ ಸಂಪೂರ್ಣ ಅಧಿಕಾರ ಹೈಕೋರ್ಟ್ಗೆ ಇದ್ದೇ ಇದೆ ಅಂತಾಯ್ತು. ಖಂಡಿತ. 482 CRPC ಅನ್ನೋದು ಒಂದು ತುರ್ತು ಬ್ರೇಕ್ ಇದ್ದಂಗೆ. ಆದ್ರೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಮೂಕ ಪ್ರೇಕ್ಷಕರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ದು. ಮೂಕ ಪ್ರೇಕ್ಷಕರು ಅಂದ್ರೆ ಆ ಸುಮ್ಮನೆ ಗಲಾಟೆ ಆಗುವಾಗ ನೋಡ್ತಾ ನಿಂತಿದ್ದವ್ರ, ಅವ್ರನ್ನ ಅಪರಾಧಿಗಳು ಅನ್ನೋಕಾಗಲ್ವಾ? ಇಲ್ಲವೇ ಇಲ್ಲ. ಕೇವಲ ಜಗಳ ಬಿಡಿಸಲಿಲ್ಲ ಅಥವಾ ಸುಮ್ನೆ ನೋಡ್ತಿದ್ರು ಅನ್ನೋ ಕಾರಣಕ್ಕೆ ಸಂಬಂಧಿಕರು ಅಪರಾಧಿಗಳಾಗೋದಿಲ್ಲ. ನಿರ್ದಿಷ್ಟ ಕೃತ್ಯಗಳು ಅಂದ್ರೆ ಓವರ್ ಟ್ಯಾಕ್ಸ್ ಇರ್ಲೇಬೇಕು. ಓಹೋ. ಅಂದ್ರೆ ಈ ದಿನ ಈ ಸ್ಥಳದಲ್ಲಿ ಇಂಥದೇ ನಾಡಿದ್ರು ಅಂತ ಸ್ಪಷ್ಟತೆ ಇರಬೇಕು. ಇಲ್ದಿದ್ರೆ ಕೇಸ್ ನಿಲ್ಲುದಿಲ್ಲಲ್ವಾ? ಎಕ್ಸಾಕ್ಟ್ಲಿ. ಸುಪ್ರೀಂ ಕೋರ್ಟ್ ಗೆದ್ದಂ ಝಾನ್ಸಿ ಪ್ರಕರಣದಲ್ಲಿ ಆ ದೂರದ ಸಂಬಂಧಿಕರನ್ನ ಪ್ರಕರಣದಿಂದ ಮುಕ್ತಗೊಳಿಸಿದ್ದು ಇದೇ ಕಾರಣಕ್ಕೆ. ಸೊ ಇದರಿಂದ ನಾವು ಕಲಿಬೇಕಾದ ಪ್ರಾಯೋಗಿಕ ಸಲಹೆಗಳು ಏನಂದ್ರೆ, ಸಾರ್ವಜನಿಕರು ದೂರು ನೀಡುವಾಗ ಕರಾರುವಕ್ಕಾದ ಮಾಹಿತಿ ನೀಡಬೇಕು, ಕತೆ ಕಟ್ಟಬಾರ್ದು. ಹಾಗೆ ವಕೀಲರು ಕೂಡ ದೂರಿನಲ್ಲಿ ಆ ನಿರ್ದಿಷ್ಟ ಕೃತ್ಯಗಳನ್ನ ಸ್ಪಷ್ಟವಾಗಿ ನಮೂದಿಸಬೇಕು. ಹೌದು. ಮತ್ತು ಸುಳ್ಳು ಆರೋಪ ಎದುರಿಸುತ್ತಿರುವ ಸಂಬಂಧಿಕರು ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೂ ಕೂಡ ಹೆದರದೆ ಪ್ರಕರಣ ರದ್ದುಗೊಳಿಸಲು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಖಂಡಿತ. ನೈಜ ಸಂತ್ರಸ್ತರಿಗೆ ನ್ಯಾಯ ಸಿಗ್ಬೇಕು. ಆದ್ರೆ ಕಾನೂನು ವ್ಯವಸ್ಥೆ ದ್ವೇಷ ತೀರಿಸಿಕೊಳ್ಳುವ ಸಾಧನ ಆಗ್ಬಾರ್ದು. ಇದೆಲ್ಲ ನೋಡಿದ್ರೆ ಒಂದು ಯೋಚನೆ ಬರುತ್ತೆ. ನೈಜ ಸಂತ್ರಸ್ತರನ್ನ ರಕ್ಷಿಸಲು ಮಾಡಿದ ಕಾನೂನುಗಳು ಹೀಗೆ ಮುಗ್ಧರನ್ನ ಕಾಡಲು ಅಸ್ತ್ರವಾಗ್ತಿದ್ರೆ, ಭವಿಷ್ಯದಲ್ಲಿ ಕೇವಲ ಎಫ್ಐಆರ್ ದಾಖಲಿಸುವ ಹಂತದಲ್ಲಿಯೇ ಇದು ಸುಳ್ಳು ಕೇಸ ಅಂತ ಶೋಧಿಸಲು ಆ ಕೃತಕ ಬುದ್ಧಿಮತ್ತೆ ಅಥವಾ AI ವ್ಯವಸ್ಥೆಯನ್ನ ತರುವ ಕಟ್ಟುನಿಟ್ಟಿನ ಅಗತ್ಯ ಇದೆಯಾ ಅನ್ನೋ ಹೊಸ ಪ್ರಶ್ನೆ ಮೂಡುತ್ತೆ. ನಿಜಕ್ಕೂ ಅದೊಂದು ತುಂಬಾ ಆಳವಾದ ಚಿಂತನೆ. ತನಿಖೆಗೂ ಮುನ್ನ ಇಂಥದೊಂದು ಶೋಧನಾ ವ್ಯವಸ್ಥೆ ಬಂದ್ರೆ ಬಹಳಷ್ಟು ಮುಗ್ಧರು ಉಳಿಯಬಹುದು.